ನಮಸ್ಕಾರ ಸ್ನೇಹಿತರೆ. ಒಬ್ಬ ರೈತನಿಗೆ ದೊರೆತ ದೈವಿಕ ಅನುಭವದಿಂದ ಆರಂಭವಾದ ಪೂಜೆ ಇಂದು ಸಾವಿರಾರು ಭಕ್ತರು ಸೇರುವ ಶ್ರದ್ಧಾ ಕೇಂದ್ರವಾಗಿದೆ. ಇವತ್ತು ನಾವು ಬಂದಿರೋದು ಬೆಂಗಳೂರು ಸಮೀಪದ ಕಗ್ಗಲಹಳ್ಳಿ ಎಂಬ ಪುಟ್ಟ ಗ್ರಾಮದ ನಡುವೆ ನೆಲೆಸಿರುವ ಶ್ರೀ ಶನಿ ಮಹಾತ್ಮ ದೇವಸ್ಥಾನಕ್ಕೆ. ಹಲವು ವರ್ಷಗಳ ಹಿಂದೆ ಒಬ್ಬ ರೈತ ತಮ್ಮ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ಅವರಿಗೆ ಶ್ರೀ ಶನಿ ಮಹಾತ್ಮ ಸ್ವಾಮಿಯ ದೈವಿಕ ದರ್ಶನವಾಯಿತು. ಆ ದೈವಿಕ ಅನುಭವದಲ್ಲಿ ಶನಿ ಮಹಾತ್ಮರು ಒಂದು ದೊಡ್ಡ ಬಂಡೆಯನ್ನು ಸ್ಥಳಾಂತರಿಸಿ ಅಲ್ಲಿ ಪೂಜೆ ಸಲ್ಲಿಸುವಂತೆ ಸೂಚಿಸಿದರು ಎಂದು ಹೇಳಲಾಗುತ್ತದೆ. ಸಾಮಾನ್ಯ ಮನುಷ್ಯನಿಂದ ಎತ್ತಲು ಸಾಧ್ಯವಿಲ್ಲದಷ್ಟು ದೊಡ್ಡದಾಗಿದ್ದ ಆ ಬಂಡೆಯನ್ನು ಆ ರೈತ ಸುಲಭವಾಗಿ ಸ್ಥಳಾಂತರಿಸಿ ದೇವರ ಆದೇಶದಂತೆ ಅಲ್ಲಿ ಪೂಜೆ ಮತ್ತು ಧಾರ್ಮಿಕ ಕಾರ್ಯಗಳನ್ನು ಆರಂಭಿಸಿದರು. ಮೊದಲಿಗೆ ಈ ವಿಚಾರವನ್ನು ಅವರು ತಮ್ಮ ಕುಟುಂಬದವರೊಂದಿಗೆ ಹಂಚಿಕೊಂಡರು. ನಂತರ ಈ ದೈವಿಕ ಅನುಭವದ ಸುದ್ದಿ ಗ್ರಾಮದ ಜನರಿಗೆ ತಿಳಿಯತೊಡಗಿತು. ಶನಿ ಮಹಾತ್ಮರ ಮೇಲೆ ನಂಬಿಕೆ ಇಟ್ಟ ಭಕ್ತರು ಅಲ್ಲಿಗೆ ಬಂದು ಪೂಜೆ ಸಲ್ಲಿಸಲು ಪ್ರಾರಂಭಿಸಿದರು. ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆ ಹೆಚ್ಚುತ್ತಾ ಹೋಯಿತು. ಹೀಗೆ ಒಂದು ಸಣ್ಣ ಪೂಜಾ ಸ್ಥಾನವಾಗಿ ಆರಂಭವಾದ ಈ ಕ್ಷೇತ್ರ ಮುಂದೆ ಭಕ್ತರ ಸಹಕಾರದಿಂದ ಶ್ರೀ ಶನಿ ಮಹಾತ್ಮ ದೇವಸ್ಥಾನವಾಗಿ ರೂಪುಗೊಂಡಿತು. ಕಾಲ ಕಳೆದಂತೆ ಈ ಕ್ಷೇತ್ರದ ಪ್ರಸಿದ್ಧಿ ಕಗ್ಗಲಹಳ್ಳಿಯನ್ನು ಮೀರಿ ಸುತ್ತಮುತ್ತಲಿನ ಪ್ರದೇಶಗಳಿಗೂ ಹರಡಿತು. ಇಂದು ವಿಶೇಷವಾಗಿ ಶನಿವಾರದಂದು ಅಪಾರ ಸಂಖ್ಯೆಯ ಭಕ್ತರು ಶನಿ ಮಹಾತ್ಮರ ದರ್ಶನಕ್ಕಾಗಿ ಇಲ್ಲಿಗೆ ಆಗಮಿಸುತ್ತಾರೆ. ಇಲ್ಲಿ ನಾವು 11 ಅಡಿಯ ಆಂಜನೇಯನ ಪ್ರತಿಮೆ ಮತ್ತು ಅನೇಕ ದೇವರುಗಳನ್ನ ನೋಡಬಹುದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿ ನಗ್ನಗ್ತಾರೆ.